ನಮಸ್ಕಾರ. ಎಲ್ಲರಿಗೂ ಪಾತ್ರೆ ಕುಕ್ಕಿಂಗಿಗೆ ಸ್ವಾಗತ. ಇವತ್ತು ನಾವು ಮಾಡುತ್ತಿರುವ ರೆಸಿಪಿ ಗುಲಾಬ್ ಜಾಮೂನ್ ಸ್ವೀಟ್ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀವಿ. ಬನ್ನಿ ಇದಕ್ಕೆ ಬೇಕಾಗುವ ಸಾಮಾನುಗಳನ್ನು ನೋಡೋಣ. ಏಲಕ್ಕಿ ಪೌಡರು, ಹಾಲು, ಸಕ್ಕರೆ, ಜಾಮೂನ್ ಕರಿಯೋಕೆ ಎಣ್ಣೆ. ನಾನು MTR ಮಿಕ್ಸ್ ಪೌಡರನ್ನು ತಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾನು ಒಂದು ಪ್ಲೇಟ್ ಒಳಗೆ ಹಾಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂತ ಇದನ್ನು ಮಿಕ್ಸ್ ಮಾಡೋಣ. ಬಹಳ ಅಳಸು ನಾದಬಾರ್ದು, ಗಟ್ಟಿನೇ ನಾದಬೇಕು, ಇಲ್ಲ ಅಂದರೆ ಉಂಡೆಗಳು ಮಾಡಕ್ಕೆ ಬರಂಗಿಲ್ಲ. ಇವಾಗ ಹೀಗಾಗಿದೆ. ಇವಾಗ ಪಾಕ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸಕ್ಕರೆ ತಗೊಂಡಿನ್ರಿ. 1 ಕಪ್ ಸಕ್ಕರೆಗೆ 3 ಕಪ್ ನೀರು ಹಾಕೋತೀನಿ. ಪಾಕ ಮಾಡೋದೇನು ಕಷ್ಟ ಇಲ್ರಿ. ಸ್ವಲ್ಪ ಎಲ್ಲ ಸಕ್ಕರೆ ಕರಗಿ 5 ನಿಮಿಷ ಕುದಿಸಿದ್ರೆ ಪಾಕ ರೆಡಿ ಆಗುತ್ತೆ ರೀ. ಇವಾಗ ನಾವು ಏಲಕ್ಕಿ ಪೌಡರ್ ಹಾಕೋಣ. ಇವಾಗ ಪಾಕ ರೆಡಿ ಆಗೈತ್ರಿ ನೋಡ್ರಿ. ಇವಾಗ ಇದು ಹಿಟ್ಟಿನ ಎಂದದ್ರಿ. ಇವಾಗ ಗೋಲ್ ಗೋಲ್ ಉಂಡೆ ಮಾಡೋಣ. ಹಿಂಗೆ ಸಣ್ಣ ಸಣ್ಣ ಗೋಲ್ ಮಾಡ್ಕೊರಿ. ಇದು ಅಷ್ಟು ಮಾಡ್ಕೊಳ್ಳೋಣ ರೀ. ಇವಾಗ ಒಂದು ಪಾತ್ರೆ ಇಟ್ಕೊಳ್ರಿ. ಎಣ್ಣೆ ಹಾಕೊಳ್ರಿ. ಇದು ಎಣ್ಣೆ ಕೈಗದ್ರಿ. ಒಂದು ಸಣ್ಣ ಉಂಡೆ ಇಟ್ಕೊಂಡು ಕರಿಯೋಣ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕರೀರಿ. ಕಲರ್ ಚೇಂಜ್ ಆಗ್ಬೇಕ್ರಿ. ಇವು ಹಂಗೆ ಪಾಕದಾಗ ಹಾಕೊಂಡ್ ಬಿಡ್ರಿ. ಇದು ಗರಂ ಇದ್ದಕರೆ ಹಾಕೋಬೇಕ್ರಿ. ಹಿಂಗಾಗೈತ್ರಿ ಗುಲಾಬ್ ಜಾಮೂನು. ನಿಮ್ಗೂ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಿಮ್ಮ ಮನೆಯಾಗೂ ಟ್ರೈ ಮಾಡ್ಕೊಂಡು ತಿನ್ರಿ. ಹಂಗೆ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಿ ರೀ. ಬಾಯ್ ಬಾಯ್ ರೀ.